ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ನಲ್ಲಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ವೆನ್ ದ ಓಲ್ಡ್ ಪಾರ್ಟ್ನರ್ ಸರೆಂಡರ್ ಅ ಪಾರ್ಟ್ ಆಫ್ ದೇರ್ ಶೇರ್ ಟು ದ ನ್ಯೂ ಪಾರ್ಟ್ನರ್ ಇದ್ರ ಮೇಲೆ ಏನು ಮಾಡೋಣ ರೀ, ಸಮ್ಸನ್ನು ಸಾಲ್ವ್ ಮಾಡೋಣ. ಅದ್ರ ಫಾರ್ಮುಲಾ ಬಂದ್ಬಿಟ್ಟು ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಇಂಟು ಸರೆಂಡರ್ ಶೇರ್, ಇದು ಫಾರ್ಮುಲಾ. ಸೊ ಫಸ್ಟ್ ಕ್ವಶನ್ ನೋಡೋಣ. ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. They admit C into the partnership. A agrees to surrender half of his share and B agrees to surrender 1/4 of his share in favor of C. Calculate the sacrifice ratio. ಕ್ವಶನ್ ಏನು ಕೇಳ್ಯಾರಿ ಅವರು, ಎ ಮತ್ತು ಬಿ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 3:2 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಅವ್ರು ಏನು ಮಾಡ್ತಾರೆ, ಪಾರ್ಟ್ನರ್ಶಿಪ್ಪಿಗೆ ಸಿ ಅನ್ನೋರನ್ನ ಅಡ್ಮಿಟ್ ಮಾಡ್ಕೋತಾರಂತ. ಎ ಅವ್ರು ಏನು ಸರೆಂಡರ್ ಮಾಡ್ತಾರೆ, ಹಾಫ್ ಆಫ್ ಈ ಶೇರ್, ಅವ್ರದ್ದು ಶೇರ್ದು ಅರ್ಧ ಅನ್ನ ಅವರಿಗೆ ಯಾರಿಗೆ ಸಿಗೋಸ್ಕರ ಸರೆಂಡರ್ ಮಾಡ್ತಾರಂತ. ನೆಕ್ಸ್ಟ್ ಬಿ ಅವ್ರು ಏನು ಮಾಡ್ತಾರೆ, 1/4 ಆಫ್ ಈ ಶೇರನ್ನು ಏನು ಮಾಡ್ತಾರೆ, ಇನ್ ಫೇವರ್ ಆಫ್ ಸಿಗೋಸ್ಕರ ಏನು ಮಾಡ್ತಾರೆ, ಸರೆಂಡರ್ ಮಾಡ್ತಾರೆ. ಕ್ಯಾಲ್ಕುಲೇಟ್ ದಿ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು old share into surrender share. ನಾವೇನು ಮಾಡ್ಬೇಕು ರೀ, ಏಜನ್ನು ಫೈಂಡ್ ಔಟ್ ಮಾಡ್ಬೇಕು. ಏಜ್ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಎಷ್ಟೈತೆ ರೀ, ಎ ಅವ್ರದ್ದು 3/5 ರೀ. ಈ 3:2 ಐತಲ್ಲ, 3/5 ಏದಾಗುತ್ತೆ ರೀ. ಇಂಟು ಸರೆಂಡರ್ ಶೇರ್ ಅಂದರೆ ಹಾಫ್ ಆಫ್ ಈ ಶೇರ್ ಅಂತ ಹೇಳಿದ್ದಾರೆ, ಹಾಗಾಗಿ 1/2 ಬರುತ್ತೆ ರೀ. ಸೊ 3 × 1 3 ಆಗುತ್ತೆ, 5 × 2 10 ಆಗುತ್ತೆ. ಸೊ 3/10 ಏಜ್ ಸ್ಯಾಕ್ರಿಫೈಸ್ ಶೇರ್ ರೀ ಇದು. ನೆಕ್ಸ್ಟ್ ಅದೇ ರೀತಿ ಬಿ ಅವ್ರದ್ದು, ಬೀಸ್ ಸ್ಯಾಕ್ರಿಫೈಸ್ ಶೇರ್ ಓಲ್ಡ್ ಶೇರ್ ಎಷ್ಟೈತೆ ರೀ, 2/5. ಇವ್ರು ಏನು ಸ್ಯಾಕ್ರಿಫೈಸ್ ಮಾಡ್ತಾರೆ, 1/4 ಆಫ್ ಹೀಸ್ ಶೇರ್, 1/4 ರೀ. 2 × 1 2 ಆಗುತ್ತೆ ರೀ. 5 × 4 20 ಆಗುತ್ತಾ. ಇವಾಗ ಏನು ಮಾಡ್ಬೇಕು, ನಾವು ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ಸ್ ಟು ಎ ಎಷ್ಟೈತ್ರಿ, 3/10 ಅದ. ಬಿ ಅವ್ರದ್ದು ಎಷ್ಟೈತ್ರಿ, 2/20 ಅದ. ಸೊ ರೇಷಿಯೋ ಬೇಕಂದ್ರೆ ಇದ್ರ ಏನಿರುತ್ತೆ ರೀ, ಇದನ್ನು LCM ಈಕ್ವಲ್ ಮಾಡ್ಕೋಬೇಕು ರೀ. ಸೊ ಅದಕ್ಕೆ 10 × 20 ಅಂದರೆ 20 ಆಗುತ್ತಾ. ಸೊ 10 × 2 20, 3 × 2 ಮಾಡಬೇಕು. 3 × 2 ಅಂದರೆ 6 ಆಗುತ್ತೆ. 2 ರೀ. ಇದು 2 1ಲೇ, ಇದು 2 3ಲೇ, ಅಂದ್ರೆ 3:1 ಏನಾಗುತ್ತೆ ರೀ, ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ ನೋಡಿರಿ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ ರೀ. ರಾಮ್ ಆ್ಯಂಡ್ ಲಕ್ಷ್ಮಣ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ. ದೇ ಅಡ್ಮಿಟ್ ಭರತ್ ಇನ್ ಟು ದ ಪಾರ್ಟ್ನರ್ಶಿಪ್. ರಾಮ್ ಅಗ್ರೀಸ್ ಟು ಸರೆಂಡರ್ 1/3 ಆಫ್ ಹೀಸ್ ಶೇರ್ ಆ್ಯಂಡ್ ಲಕ್ಷ್ಮಣ್ ಅಗ್ರೀಸ್ ಟು ಸರೆಂಡರ್ 1/4 ಆಫ್ ಹೀಸ್ ಶೇರ್ ಟು ಭರತ್. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕೇಳ್ಯಾರ. ಕ್ವಶನ್ ಏನು ಕೇಳ್ಯಾರಿ ಅವರು, ರಾಮ್ ಮತ್ತು ಲಕ್ಷ್ಮಣ್ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು ಈಕ್ವಲ್ ಆಗಿ ಹಂಚ್ಕೋತಾರಂತ. ಭರತ್ ಅನ್ನೋರು ಏನು ಮಾಡ್ತಾರೆ, ಪಾರ್ಟ್ನರ್ಶಿಪ್ಪಿಗೆ ನ್ಯೂ ಪಾರ್ಟ್ನರಿಗೆ ಅಡ್ಮಿಟ್ ಆಗ್ತಾರೆ. ರಾಮ್ ಅವ್ರು ಏನು ಮಾಡ್ತಾರೆ, 1/3 ಆಫ್ ಹೀಸ್ ಶೇರನ್ನು ಅವ್ರಿಗೋಸ್ಕರ ಸರೆಂಡರ್ ಮಾಡ್ತಾರೆ. ಮತ್ತು ಲಕ್ಷ್ಮಣ್ ಅವರು ಅಗ್ರೀಸ್ ಟು ಸರೆಂಡರ್ 1/4 ಆಫ್ ಹೀಸ್ ಶೇರ್ ಟು ದಿ ಭರತ್ಗೋಸ್ಕರ ಏನು ಮಾಡ್ತಾರೆ, ಲಕ್ಷ್ಮಣ್ ಅನ್ನೋರು 1/4 ಆಫ್ ಶೇರನ್ನು ಸರೆಂಡರ್ ಮಾಡ್ತಾರೆ. ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ ಕ್ವಶನಲ್ಲಿ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ಸ್ ಟು ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಇಂಟು ಸರೆಂಡರ್ ಶೇರ್. ರಾಮ್ ಅವ್ರದ್ದು ಏನೈತ್ರಿ, ಓಲ್ಡ್ ಶೇರ್ ಅಂದರೆ 1/2 ಇದೆ, ಇಂಟು ಸರೆಂಡರ್ ಶೇರ್ ಅಂತಂದರೆ 1/3 ಇದೆ ರೀ. ಸೊ 1 × 1 1 ಆಗುತ್ತೆ ರೀ. 2 × 3 6 ಆಗುತ್ತೆ. ಅದೇ ರೀತಿ ಲಕ್ಷ್ಮಣ್ ಓಲ್ಡ್ ಶೇರ್ ಎಷ್ಟಿದೆ ರೀ, 1/2 ಇದೆ. ಸರೆಂಡರ್ ಶೇರ್ ಎಷ್ಟಿದೆ, 1/4 ಇದೆ. ಸೊ 1 × 1 1, 2 × 4 8 ಆಗುತ್ತೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು ರೀ. ಇವಾಗ sacrifice ratio
ಇಸ್ ಈಕ್ವಲ್ಸ್ ಟು 1/6 ರಾಮ್ ಅವ್ರದ್ದು, 1/8 ಲಕ್ಷ್ಮಣ್ ಅವ್ರದ್ದು. ಸೊ 6 ಇಂಟು 6 8 ಎಲ್ ಸಿ ಎಮ್ ಈಕ್ವಲ್ ಇಲ್ಲ. ಸೊ ಎಲ್ ಸಿ ಎಮ್ಮನ್ನು ಫಸ್ಟ್ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡ್ಕೋಬೇಕ್ರಿ. ಇದು ಡಿನಾಮಿನೇಟರ್ ಈಕ್ವಲ್ ಇಲ್ಲ. ಸೊ ಇದು ಈಕ್ವಲ್ ಆಗಬೇಕಂದ್ರೆ ಎಲ್ ಸಿ ಎಮ್ ತೆಗಿಬೇಕ್ರಿ ನಾವು. 6 ಇಂಟು 8ದು ಎಲ್ ಸಿ ಎಮ್ 2 3 6 ರೀ, 2 4 8. ನೆಕ್ಸ್ಟ್ 2 3 3 ರೀ, 2 2 4. ಸೊ 2 ಇಂಟು 3 ಇಂಟು 2 ಮಾಡಿದರೆ 2 2 4, 4 3 12, 12 2 24. ಇದ್ರದ್ದು ಎಲ್ ಸಿ ಎಮ್ ಎಷ್ಟು ಬಂತು ರೀ? 24. ಸೊ 6 4 24, 8 3 24, 1 4 4, 1 3 3, 4:3. ಇದು ಸ್ಯಾಕ್ರಿಫೈಸ್ ರೇಷಿಯೋ. ಥ್ಯಾಂಕ್ ಯು ಎವ್ರಿವನ್.